ಕೂಡ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಜ್ವರ, ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಜ್ವರ ಸ್ವಲ್ಪ ಕಮ್ಮಿ ಆಯಿತು ಅಂತ. ಹೇಳಿದ್ದು ಮಾತ್ರ ಸಂಜೆಯಿಂದ ಮತ್ತೆ ಪುನಃ ನನಗೆ ಕೋಲ್ಡ್ ಸ್ಟಾರ್ಟ್ ಆಯಿತು. ಅಲ್ಲಿ ನಿನ್ನೆ ಸಂಜೆಯಿಂದ ಸ್ಟಾರ್ಟ್ ಆದ ಕೋಲ್ಡ್ ಉಂಟಲ್ಲ, ಇವಾಗ ಕೂಡ ಬಿಡಲಿಲ್ಲ ನನಗೆ. ಇವಾಗ ನಾನು ಮಧ್ಯಾಹ್ನದ ಊಟ ಉಂಟಲ್ಲ ಇವಾಗ ಮಾಡ್ತಾ ಇದ್ದೇನೆ. ಇವತ್ತು ಊಟ ಏನು ಮಾಡಲಿಲ್ಲ ನಾನು. ಬೆಳಿಗ್ಗೆ ನಾನು ಸೇಮಿಗೆ ಮಾಡಿದ್ದೇನೆ. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಇವತ್ತೆಲ್ಲ ಸೇಮಿಗೆ ಅಂತ ನಾನು ಬೆಳಿಗ್ಗೆ ನನ್ನ ಯಜಮಾನ್ರ ಹತ್ರ ಹೇಳಿದ್ದೇನೆ, ಇವತ್ತೇನು ಮಾಡೋದಿಲ್ಲ ಅಂತ. ಆಗೋದಿಲ್ಲ ನನಗೆ. ಅವರಿಲ್ಲ, ಅವರು ಬೆಳಿಗ್ಗೆ ಅಲ್ಲಿಗೆ ಹೋಗಿದ್ದಾರೆ ತಿಂಡಿ ತಿಂದು. ಹಾಗೆ ಇವಾಗ ಬಾಯಿಗೆ ಕೂಡ ರುಚಿ ಇಲ್ಲ. ನಿನ್ನೆಲ್ಲ ತಿನ್ಲಿಕ್ಕೆ ಆಗ್ತಾ ಇತ್ತು ನನಗೆ, ಇವತ್ತು ತಿನ್ಲಿಕ್ಕೆ ಆಗುದಿಲ್ಲ. ಇವಾಗ ಎದ್ದದ್ದು ನಾನು, ಇವತ್ತು ತುಳಸಿ ಪೂಜೆ ಮಾಡಬೇಕಲ್ಲ, ಹಾಗೆ ಎದ್ದೇಳಬೇಕಲ್ವಾ ಅಂತ ಎದ್ದದ್ದು ನಾನು. ಹಾಗೆ ಸ್ವಲ್ಪ ಸೇಮಿಗೆ ತಿನ್ನುವ ಅಂತ ಹೊರಟದ್ದು, ತಿನ್ಲಿಕ್ಕೆ ಆಗ್ತದ ಅಂತ ಗೊತ್ತಿಲ್ಲ ನನಗೆ. ಬಾಯಿಯ ರುಚಿ ಸಮೇತ ಹೋಗಿದೆ ನನಗೆ. ನಾನು ಹೇಳಿದ್ದಲ್ಲ, ಎಷ್ಟು ಜೋರಾಗದೆ ತುಂಬ ಸಮಯ ಆಯಿತು ನನಗೆ. ನೋಡುವ ತಿನ್ಲಿಕ್ಕೆ ಆಗ್ತದ ಅಂತ ಹೀಗೆ ಕೂತ್ಕೊಂಡಿದ್ದೇನೆ. ಮನುಷ್ಯರಿಗೆ ಆರೋಗ್ಯ ಯಾವಾಗ ಹಾಳಾಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದು ನನಗೆ ಸಡನ್ ಆಗಿ ಬಂದದ್ದು. ಹುಷಾರಿದ್ದೆ ನಾನು, ಕೋಲ್ಡ್ ಆಗಲಿ ಏನಿಲ್ಲ ಇದು ನನಗೆ. ಸಡನ್ ಆಗಿ ಎಲ್ಲಿಂದ ಬಂತು ಅಂತ ಇಲ್ಲ ನನಗೆ. ತಿನ್ನಲಿಕ್ಕೆ ಆಗೋದಿಲ್ಲ ನನಗೆ, ವಾಮಿಟಿಂಗ್ ಬರೋ ಹಾಗೆ ಆಗ್ತಾ ಉಂಟು. ಇದಕ್ಕಿಂತ ನಾನು ನಿನ್ನೆ ಹುಷಾರಿದ್ದೆ ಸ್ವಲ್ಪ. ಮತ್ತು ಮಾತ್ರೆ ತಿಂದ ಕೂಡಲೇ, ಟ್ಯಾಬ್ಲೆಟ್ ತಿಂದ ಕೂಡಲೇ ಏನಾಗ್ತದೆ, ರುಚಿ ಹೋಗ್ತದೆ ಬಾಯಿದು, ತಿನ್ನಲಿಕ್ಕೆ ಆಗೋದಿಲ್ಲ. ಮತ್ತು ಬೆಳಿಗ್ಗೆ ಒಂದು ಸೇಮಿಗೆ ತಿಂದಿದ್ದೇನೆ, ಇವಾಗ ತಿಂತಾ ಇದ್ದೇನೆ ಒಂದು. ತುಳಸಿ ಎಲ್ಲ ತೊಳೆದಿಟ್ಟಿದ್ದೇನೆ ಬೆಳಿಗ್ಗೆ ಸ್ವಲ್ಪ ಹುಷಾರಿದ್ದೆ. ಮಧ್ಯಾಹ್ನ ಆಗ್ತಿದ್ದ ಹಾಗೆ ಏನಾಯ್ತು ಅಂತವೇ ನನಗೆ ಗೊತ್ತಾಗಲಿಲ್ಲ. ಹೇಳಲಿಕ್ಕೆ ಆಗೋದಿಲ್ಲ. ಹೊಟ್ಟೆ ಕೂಡ ಏನೋ ಒಂಥರ ಒಂದು ಹೇಳಲಿಕ್ಕೆ ಆಗೋದಿಲ್ಲ, ಹಾಗೆ ಆಗ್ತಾ ಉಂಟು. ನಾನು ತಿಂದು ಮತ್ತೆ ವ್ಲಾಗ್ ಆದರೆ ಕಂಟಿನ್ಯೂ ಮಾಡ್ತೇನೆ. ತುಳಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಹಾಗಾದಿದ್ರೆ ಹೇಳ್ಬೇಕಲ್ವಾ, ಹಾಗೆದ್ದೆ ನಾನು. ತುಳಸಿ ಪೂಜೆ ನಾನೇ ಮಾಡೋದು, ಹಾಗಾಗಿ ವರ್ಷ ಸಹ ಮಾಡೋದು ಬಿಡಬಾರ್ದಲ್ವ, ಹಾಗೆ ಮಾಡಬೇಕಿನ್ನು. ಸ್ನಾನ ಎಲ್ಲ ಮಾಡಿ ಬೇಗ ಒಂದು ತುಳಸಿ ಪೂಜೆ ಮಾಡಿ ಬಿಡುವ. ಗಂಟೆ 7 ಆಯಿತು. ಬೇಗ ಒಂದು ತುಳಸಿ ಪೂಜೆ ಮಾಡಿ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತಿದ್ದೇನೆ. ದೀಪ ಹಚ್ತಾ ಇದ್ದೇನೆ. ನಾನು ಹಾಕಿದ್ದು ಗ್ರೀನ್ ಕಲರ್ ಡ್ರೆಸ್, ಬ್ಲ್ಯಾಕ್ ಅಂತ ಅಂದ್ಕೊಳ್ಬೇಡಿ. ಪೂಜೆಗೆಲ್ಲ ಬ್ಲ್ಯಾಕ್ ಹಾಕೋದಿಲ್ಲ, ಹಾಗಾಗಿ ಹೇಳಿದೆ ನಾನು. ಸಾರಿ ಉಟ್ಕೊಳ್ಬೇಕು ಅಂತ ಅಂದ್ಕೊಂಡೋದು, ಆದರೆ ಸಾರಿ ಉಟ್ಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ ಸಿಕ್ಕಿದ ಒಂದು ಗೌನ್ ಹಾಕಿದೆ ನಾನು, ಗ್ರೀನ್ ಕಲರ್ ಇದು. ಚಿಕ್ಕದಾದ ಒಂದು ಕೃಷ್ಣನ ಮೂರ್ತಿ ಕೂಡ ಇಟ್ಟಿದ್ದೇನೆ. ವರ್ಷ ಸಹ ಇಡ್ತೇನೆ ನಾನು. ಗುರುವಾಯೂರ ಟೆಂಪಲಿಂದ ತಂದ ಕೃಷ್ಣನ ಮೂರ್ತಿ ಅದು. ಪಟಾಕಿ ಅಲ್ಲೊಳಲು ಖುಷಿ. ದೀಪ ಎಲ್ಲ ಹೊತ್ತಿಸ್ತಾ ಇದ್ದೇವೆ. ದೀಪ ಎಲ್ಲ ಹೊತ್ತಿಸಿ ಎಂದು ಪೂಜೆ ಮಾಡಿಬಿಡುದು. ಅವಳು ದೀತಾರಾ ಅಶೋಕ ಆದ್ಲು, ಅಲ್ಲೆಲ್ಲ ಹೊತ್ತಿಸಿದ್ದೇವೆ. ಮೊನ್ನೆ ದೀಪಾವಳಿಗೆ ಮಳೆಯಿಂದಾಗಿ ಫುಲ್ ಹೊತ್ತಿಸ್ಲಿಕ್ಕೆ ಆಗಲಿಲ್ಲ. ಆ ಆಸೆಯನ್ನು ಇವತ್ತು ತೀರಿಸಿದ್ದೇವೆ ನಾವು. ವರ್ಷ ಸಹ ನಾನು ಯಾವ ಥರ ತುಳಸಿ ಹಬ್ಬ ಮಾಡ್ತೇನೆ ಅದೇ ಥರ ಮಾಡ್ತಾ ಇದ್ದೇನೆ. ಹಾಗೆ ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕೆಂತ ಹೇಳಿದರೆ ಆಲ್ರೆಡಿ ನನ್ನ ಮೊದಲಿನ ವ್ಯೂವರ್ಸೇ ವಿಡಿಯೋಸ್ ನೋಡ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಮತ್ತೆ ಅದನ್ನು ಹೇಳೋದ್ರಲ್ಲಿ ಚೆನ್ನಾಗಿರೋದಿಲ್ಲ. ಹಾಗಾಗಿ ಮೊದಲು ಯಾವ ಥರ ಮಾಡ್ತಾ ಇದ್ದೇನೆ ಅದೇ ಥರ ಮಾಡ್ತಾ ಇದ್ದೇನೆ. ಎಂಜಿಗೆಲ್ಲ ಕಟ್ಟಿದ ಈ ಕಟನಾಗ ಬಾಕಿದೆ ಬರುತ್ತಾಲ. ಕಲ ಕಲ
ಮಂತ್ರ ಇದ್ದದಲ್ಲ ಪದ್ಯ ಗೊತ್ತಿತ್ತ ತುಳಸಿದ ಒಳ್ಳೆ ಗೊತ್ತಿತ್ತು ಯಾಕೆ ಗೊತ್ತುತ್ತದೆ ಗಂಟೆ ಕಾಪು ಅತ್ತ ಅವು ಜನ ಆಪೂಜಿ ಅವು ನೆಲ್ಲಿಕಾಯಿಗೆ ದೀಪ ಹಚ್ಚಿ ಆರತಿ ಮಾಡಿದ್ರೆ ಒಳ್ಳೇದು ತುಳಸಿ ಪೂಜೆಯ ದಿವಸ. ನಾನು ವರ್ಷ ಸಹ ಹಾಗೆ ಮಾಡ್ತೇನೆ, ಅದೇ ತರ ಮಾಡ್ತಾ ಇದ್ದೇನೆ. ಪಟಾಕಿ ಹಚ್ಚುವ ಟೈಮ್ ಮಕ್ಕಳಿಗೆ ತುಳಸಿ ಪೂಜೆ ಮಾಡಲಿಕ್ಕೆ ಅಲ್ಲ, ಪಟಾಕಿ ಒಮ್ಮೆ ಯಾವಾಗ ಹಚ್ಚುದು ಅಂತ ಕಾಯ್ದವರು. ಲೈಟ್ ಪೌಡಡ ಸಿಟ್ ಔಟ್ ಪಾಡ್ಕದ ಓ ಸಿಟ್ ಔಟ್ ಪೌಡ್ ಇದ್ದು ಪುರ್ಲೋರ್ ಈ ಕಡೆ ಸಿಟ್ ಔಟ್ದು ಇತ್ತದ. ಮೊನ್ನೆ ತುಳಸಿ ಪೂಜೆಗೆ ಇಡ್ಲಿಕ್ಕೆ ಆಗಲಿಲ್ಲ, ದೀಪ ಎಲ್ಲ ಕರೆಕ್ಟಾಗಿ. ಸಾರಿ, ದೀಪಾವಳಿಗೆ ಹೆಂಗೊಂಜಿ ಪಟಾಕಿ ಕೊರು, ಹೆಂಗೊಂಜಿ ಚಾಟಿ ಕೊರ್ಲೆ ಎಡ್ಡ ಒಂದು ಇಟೆ ಪುತ್ತು ಅಟ್ಟ ಹೊಡ್ಸಿಯಾ ರಟ್ಟ ಹೊಡೆದ ಈ ಅಂಗಿ ಪುರ ಹಾಳಾಗುವ ಸಮಿತಿ ರಟ್ಟ ಇದಷ್ಟು ಒಳ್ಳೇದಿಲ್ಲ ಚಾಟಿ. ಚಾಟಿ ಮಲ್ಲ ಸುಕ್ಕ ಇಜ್ಜಿ ಖಾಲಿ ಸೂಪೊತ್ಲೆ ಗೋಜು ಹೆಂಗ್ ನಕ್ಷತ್ರ ಅಡ್ಡಿ ಬಲ್ಲ ದುಂಬಿಡಿ ಇಡ್ಡೆ ಪೊರ್ಲು ಪೋತ ಹಿಂಗೆ ಚಾಟಿ ದುಂಬು ಪುರ ಎಂತೂಲೆ ಅದ ಸೂಪೊತ್ಲೆ ಕೊಂಡು ಇಂಚನ ಚಾಟಿ ಹೋದ್ ನೆಟ್ಟು ಸೂಪತ್ತ ಒಂದು ಎಲೆಗೆ ಇದು ಏನು ಬಾದಾಮಿ ಖಾಲಿ ಬೆಂಕಿ ಮಾತ್ರ ಹಚ್ಚಿದ ಏನು ವೆರೈಟಿ ಆಗಿ ಏನು ಕಾಣಿಸುದಿಲ್ಲ. ಏನಂಜಿ ದುರ್ಸು ಗೊತ್ತಾ ಬೇದುಕ ಏನಂಜಿ ದುರ್ಸು ಗೊತ್ತಾವೆ ಖುಷಿದೇನೋ ವರ್ಕ್ ಆಗ್ತಾ ಇಲ್ಲ. ಹಾಂ ನನಗೆ ಕ್ಷೀಣ ಆಗ್ತಾ ಉಂಟು. ನಾವು ಈ ನಕ್ಷತ್ರ ಗಡ್ಡೆಯನ್ನು ಕೈತುಂಡ ಕ್ಷೀಣ ಆಗ್ತದೆ, ಸುಸ್ತಾಗು ನಿಂಗೆ ಸುಸ್ತಾಗು ಟಯರ್ಡ್ ಆಗು. ಇದು ಪಂಚಕಜ್ಜಾಯ ನಮ್ಮ ತುಳಸಿ ಪೂಜೆ ಮುಗಿಜೆ. ನೆಲಚಕ್ರ ಉಂಡಾ ಅಲ್ಲ ನೆಲಚಕ್ರ ಪೂರ ಪಪ್ಪನೆ ಬಿಡ್ಪುಣ ಏನ್ ಕೊಂದಿರ ಬೇಗ ಸುತ್ತದು ಮುಗಿನದು ಹೌದ ಅಂಚ ಗೊತ್ತಾಗ ಗುಡ್
ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಿನ್ನೆ ವ್ಲಾಗ್ ಅರ್ಧಕ್ಕೆ ನಿಲ್ಲಿಸಿದೆ ನಾನು, ಮತ್ತು ನಾನು ಬೇಗ ಹೋಗಿ ಮಲಗಿದೆ, ನಾನು ಆಗೋದಿಲ್ಲ ಅಂತ. ಇವತ್ತು ಕೂಡ ನಾನು ಹುಷಾರಾಗಲಿಲ್ಲ ಅಂತ ನನ್ನ ಫೇಸ್ ನೋಡುವಾಗ ನಿಮಗೆ ಅರ್ಥ ಆಗ್ಬೋದು. ಕೆಲವರು ಅಂದ್ಕೊಳ್ಬೋದು ಹುಷಾರಿಲ್ಲದಿದ್ದರೆ ಕೂಡ ವ್ಲಾಗ್ ಮಾಡ್ತಾ ಇದ್ದಾಳೆ ಅಂತ. ವ್ಲಾಗ್ ಮಾಡ್ತೇನೆ, ನನ್ನ ಕೆಲಸದ್ದು, ಹಾಗಾಗಿ ನಾನು ಮಾಡ್ತಾ ಇದ್ದೇನೆ. ಕೆಲವೊಂದು ನಮ್ಮ ಕೆಲಸ ಉಂಟಲ್ಲ, ನಾವು ಇಲ್ಲದಿದ್ದರೆ ಇವಾಗ ಮಕ್ಕಳೆಲ್ಲ ಇರುವಾಗ ಹುಷಾರಿಲ್ಲದಿದ್ರೂ ಕೂಡ ಎದ್ದೇಳಬೇಕಾಗ್ತದೆ. ಇವತ್ತು ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಬೇಕಲ್ಲ, ಹಾಗಾಗಿ ಹುಷಾರಿಲ್ಲದಿದ್ರೂ ಕೂಡ ಎದ್ದು ಟಿಫಿನ್ ಎಲ್ಲ ರೆಡಿ ಮಾಡಿ ಅವರನ್ನು ಕಳಿಸಿದೆ. ಯಾವಾಗಲೂ ಗಂಡಸ ಹತ್ರ ಹೇಳಲಿಕ್ಕೆ ಕೂಡ ಆಗೋದಿಲ್ಲ ಅಲ್ವಾ, ಅವರಿಗೆ ಅವರ ಕೆಲಸ ಕೂಡ ಇರ್ತದೆ. ಹಾಗಾಗಿ ನಾನು ಎದ್ದು ಮಕ್ಕಳು ಸ್ಕೂಲಿಗೆ ಹೋದರು. ಹಾಗೆ ಇವಾಗ ನಾನು ಸ್ವಲ್ಪ ಕೂತ್ಕೊಳ್ಳಿಕ್ಕಾಗೋದಿಲ್ಲ, ಸ್ವಲ್ಪ ಮಲಗಿ ನನ್ನ ವ್ಲಾಗನ್ನು ಎಡಿಟ್ ಮಾಡ್ತಾ ಇದ್ದೇನೆ ನಿನ್ನೆದೆಲ್ಲ. ಹಾಗೆ ಎಂಡ್ ಕೊಡಬೇಕಲ್ವ, ಹಾಗಾಗಿ ಇದನ್ನು ಕಂಟಿನ್ಯೂ ಮಾಡಿ ಇದನ್ನು ಆ್ಯಡ್ ಮಾಡಿ ವ್ಲಾಗ್ ಹಾಕಿ ಬಿಡ್ತೇನೆ. ನಾನು ವಾಯ್ಸ್ ಎಲ್ಲ ಹೋಗಿದೆ ನಂದು. ಹಾಗೆ ಮತ್ತು ನನಗೆ ಉಂಟಲ್ಲ, ಹುಷಾರಿಲ್ಲದಾಗೋದು ಅಪರೂಪಕ್ಕೆ. ಹುಷಾರಿಲ್ಲದಾದರೆ ಹೀಗೆ ಪಕ್ಕ ಹೋಗೋದಿಲ್ಲ, ಪಕ್ಕ ನನ್ನನ್ನು ಬಿಟ್ಟು ಹೋಗೋದಿಲ್ಲ. ಇನ್ನೊಂದು ತಿಂಗಳು ಇದರ ಒಂದು ಎಫೆಕ್ಟ್ ನನಗೆ ಇರ್ತದೆ. ಇದರಲ್ಲಿ ನನಗೆ ಸಾಕಷ್ಟು ಪೇಯ್ನ್ ಆಗೋದು ಏನು ಗೊತ್ತುಂಟ, ಬೆನ್ನು ನೋವು. ಇದರಲ್ಲಿ ಯಾಕಿಷ್ಟು ಬೆನ್ನು ನೋವು ಆಗ್ತದೆ ಅಂತ ಗೊತ್ತಿಲ್ಲ ನನಗೆ. ತುಂಬ ಹೇಳಿದರೆ ತುಂಬ ಬ್ಯಾಕ್ ಪೇಯ್ನ್ ಆಗ್ತಾ ಉಂಟು ನನಗೆ. ಆಮೇಲೆ ಮೆಲ್ಲ ಕಿವಿ ನೋವು ಆಗ್ತಾ ಉಂಟು. ತುಂಬ ಹೆದರಿಕೆ ಆಗೋದು ಕಿವಿ ನೋವು ಆಗುವಾಗ. ಹೆಚ್ಚಿನವರಿಗೆ ಗೊತ್ತಿರ್ಬೋದು, ಯಾವುದು ಕೂಡ ಸಹಿಸ್ಬೋದಲ್ಲ, ಕಿವಿ ನೋವಂತೂ ಸಹಿಸ್ಲಿಕ್ಕೆ ಆಗೋದಿಲ್ಲ. ಮೆಲ್ಲ ನೋವಾಗ್ತಾ ಉಂಟು ನನಗೆ. ತುಂಬ ಭಯ ಆಗ್ತಾ ಉಂಟು ಕಿವಿ ನೋವು ಆದರೆ ಏನು ಮಾಡೋದು ಅಂತ. ನನಗೆ ಕಿವಿಗೆ ಡ್ರಾಪ್ಸ್ ಹಾಕಿದರೆ ಉಂಟಲ್ಲ, ಮತ್ತೆ ಕೂಡ ನೋವು ಜಾಸ್ತಿ ಆಗೋದು. ಒಂದು ವಿಚಿತ್ರ ಟೈಪ್ ಕಿವಿ ನೋವದು. ಹಾಗೆ ಏನು ಹೇಳೋದು, ನಿನ್ನೆ ಸಮಿತಿಗೆ ಕೂಡ ಸ್ವಲ್ಪ ಹುಷಾರಿಲ್ಲ ಆಯಿತು. ಹಾಗೆ ಸಮಿತ್ ಸ್ಕೂಲಿಗೆ ರಜೆ ಮಾಡಿದ್ದ. ಸಮಿತ್ ಇವತ್ತು ಹುಷಾರಿದ್ದ, ಹಾಗೆ ಸ್ಕೂಲಿಗೆ ಕಳಿಸಿದ್ದೇನೆ ನಾನು. ಹಾಗೆ ವ್ಲಾಗನ್ನೊಂದು ನಾನು ಕೂತ್ಕೊಂಡು ಎಡಿಟ್ ಮಾಡೋದಲ್ಲ, ಅಲ್ಲಿಗೆ ಮಲಗಿ ಎಡಿಟ್ ಮಾಡ್ತಾ ಇರ್ತೇನೆ. ಡೇ ಟೈಮ್ ಮಲಗಿದ್ರೆ ನೈಟ್ ನಿದ್ದೆ ಬರೋದಿಲ್ಲ ಕರೆಕ್ಟಾಗಿ. ಹಾಗೆ ಸ್ವಲ್ಪ ಎಡಿಟ್ ಮಾಡುವ ಅಂತ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ. ಮತ್ತು ನಾವು ವ್ಲಾಗ್ ಮಾಡ್ತಾ ಇದ್ರೆ ಉಂಟಲ್ವಾ, ಅದನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ತದೆ. ನಾವು ಅರ್ಧದಲ್ಲಿ ಒಂದು 2-3 ದಿವಸ ಬಿಟ್ವಿ ಅಂತ ಅಂದ್ಕೊಳ್ಳಿ ವ್ಲಾಗ್, ಮತ್ತೆ ವ್ಲಾಗ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ಬೇಡ ಅಂತ ಆಗ್ತದೆ. ಹಾಗಾಗಿ ನಾನು ಕಷ್ಟ ಆದರೂ ಹಾಕ್ತಾ ಇದ್ದೇನೆ. ಹಾಗೆ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ. ಲೈಕ್ ಮಾಡಿ. ಥ್ಯಾಂಕ್ ಯು.